ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜಗಳವನ್ನು ನಮ್ಮ ಹೈಕಮಾಂಡ್ ಶೀಘ್ರದಲ್ಲೇ ಬಗೆಹರಿಸುತ್ತದೆ ಎಂದು ಶಾಸಕ ಶಿವಲಿಂಗೇಗೌಡ ಹೇಳಿದರು. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತಂದೆ ಇದ್ದ ಹಾಗೆ ಎಲ್ಲವನ್ನ ನೋಡುತ್ತದೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ಅಂಗಳದಲ್ಲಿದೆ, ನೋಡೋಣ ಎಂದರು. ಸಿಎಂ ಪುತ್ರ ಯತೀಂದ್ರ ಯಾವ ಮಾನದಂಡದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಷ್ಟು ದೊಡ್ಡ ಮನುಷ್ಯನಲ್ಲ ಎಂದರು. ದಕ್ಷಿಣ ಕರ್ನಾಟಕದ ಶಾಸಕರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಉತ್ತರ ಕರ್ನಾಟಕದ ಶಾಸಕರಲ್ಲಿ ನಿರಾಸಕ್ತಿ ಇದೆ ಅಂತ ಹೇಳಿ ಮಾತಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಕರ್ನಾಟಕ ಅಂದರೆ ಸಾರ್ವಭೌಮತ್ವ. ಆ ಭಾಗ ಉತ್ತರ ಭಾಗ, ದಕ್ಷಿಣ ಭಾಗ, ಮತ್ತೊಂದು ಭಾಗ ಇರ್ಬೋದು. ಆದರೆ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕದ್ದಾದರೂ ಕೂಡ ಹೆಚ್ಚಿಗೆ ಅಲ್ಲ, ದಕ್ಷಿಣ ಕರ್ನಾಟಕದ್ದು ಅಲ್ಲೂ ಉತ್ತರ ಕರ್ನಾಟಕದ ಶಾಸಕರು ಭಾಳ ಮಟ್ಟಿಗೆ ಸರ್ಕಾರನ ಗಮನ ಸೆಳೀತಾರೆ. ಇಲ್ಲೂ ನಾವು ಸತ್ಯ ಆ ಚರ್ಚೆನ ಮಾಡಿ ಈ ಭಾಗಕ್ಕೆ ಕಳಸಾ ಬಂಡೂರಿ, ಇಂಥ ಅಪ್ಪರ್ ಕೃಷ್ಣ, ಇಂಥ ಜ್ವಲಂತ ಸಮಸ್ಯೆಗಳನ್ನು ಕೈಗೆತ್ತಿಕಬೇಕು. ಇದಕ್ಕೆ ರಾಷ್ಟ್ರೀಯ ಯೋಜನೆಗಳಲ್ಲಿ ಸೇರಿಸಿ ಕೇಂದ್ರ ಸರ್ಕಾರ ಕೂಡಲೇ ಅನುಮೋದನೆಯನ್ನು ಕೊಡಬೇಕು. ಇದು ಕೇಂದ್ರ ಸರ್ಕಾರದ ಮೇಲೆ ಉತ್ತರ ಕರ್ನಾಟಕದ ನೀರಾವರಿಯ ಅಭಿವೃದ್ಧಿಗಳು ನಿಂತೋಗಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರಾದ ರಾಜು ಕಾಗೆ ಅವರು ರಾಜ್ಯ ವಿಭಜನೆ ಬಗ್ಗೆ ಮಾತಾಡಿರುವಂಥ ಅದು ನನಗೆ ಗೊತ್ತಿಲ್ಲ. ಅವರು ಕಾಗೆ ಅವರ ಯಾತಕ್ಕೆ ಕೇಳಿದಾರೋ ಏನೋ ಅದು ಗೊತ್ತಿಲ್ಲ. ನಮ್ಮದು ವಿಭಾಗ ಇಲ್ಲ, ನಮ್ಮದೆಲ್ಲ ಹೊಂದಾಣಿಕೆ. ಅಭಿವೃದ್ಧಿ ಆಗಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದರಲ್ಲೂ ಉತ್ತರ ಕರ್ನಾಟಕವು ಭಾಳ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು. ನಾಳೆ ಚರ್ಚೆ ನಾವಂತೂ ಮಾಡೋಕ್ಕೆ ರೆಡಿ ಇದ್ದೀವಿ. ಕೊಡಿ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸವಲತ್ತು ಕೊಡಿ. ಏನು 2 ಮಹಾ ಯೋಜನೆಗಳಿದ್ದಾವೆ. ಈ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಅನ್ನೋದಾದರೆ, ಒಂದು ಕೃಷ್ಣಾ ನದಿ 5 ಅಡಿ ಎತ್ತರಿಸಿ ಅಲ್ಲಿ ಲಕ್ಷಾಂತರ ಎಕರೆಗೆ ನೀರು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಯಲ್ಲಿ ಅದನ್ನು ಸೇರಿಸಿ ಆ ರಾಷ್ಟ್ರೀಯ ಯೋಜನೆಯಲ್ಲಿ ಆ ಕೆಲಸನ ಕೈಗೆತ್ತಿಕಬೇಕು ಅಂತ ಒತ್ತಾಯ ಮಾಡ್ತೀವಿ. ಕಳಸಾ ಬಂಡೂರಿಗೆ ಅನುಮತಿ ಕೊಟ್ಟು ಕಳಸಾ ಬಂಡೂರಿನೂ ಕೂಡಲೇ ಆ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ಆ ಕೆಲಸನೂ ಕೈಗೆತ್ತಿಕೊಳ್ಳೋಕ್ಕೆ, ಇವೆಲ್ಲವೂ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯಿಂದ ನಿಂತಿರ್ತಕ್ಕಂಥ ಯೋಜನೆಗಳಿವು. ಅವರಿಗೆ ಆತ್ಮಗೌರವ ಇದ್ದರೆ, ಉತ್ತರ ಕರ್ನಾಟಕದ ಮೇಲೆ ಕಾಳಜಿ ಇದ್ದರೆ, ಅಭಿಮಾನ ಇದ್ದರೆ, ಈ 2 ಯೋಜನೆಗಳಿಗೆ ಮೊದಲು ಅನುಮೋದನೆ ಕೊಟ್ಟು ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ಹಣ ಬಿಡುಗಡೆ ಮಾಡಿ ಈ 2 ನೀರಾವರಿನ ತಂದು ಕೊಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಯತೀಂದ್ರ ಅವರು ಯಾವ ಮಾನದಂಡದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ವಿಚಾರ. ನಾನು ಯತೀಂದ್ರ ಅವ್ರು ಏನು ಹೇಳಿದ್ದಾರೆ ಅಂತ ಇನ್ನೂ ಕೇಳೇ ಇಲ್ಲ. ನಾನು ಯಾವ ಚರ್ಚು ಇಲ್ಲ. ನೀವು ಕೇಳ್ತೀರಿ, ಅವ್ರು ಹೇಳ್ತಾರೆ. ಈಗ ನೀವು ಕೇಳ್ತಾ ಇದ್ದೀರಲ್ಲ ನಮ್ಮನ್ನು. ಈಗ ಎಂತಂದ್ರೆ ಹೇಳ್ತಾ ಇದ್ರೆ ನಾವು ನೋಡಿ ಅಷ್ಟು ದೊಡ್ಡ ಮನುಷ್ಯರಲ್ಲ. ಈಗ ಚೆಂಡು ಹೈಕಮಾಂಡ್ ಅಂಕಳದಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ದಾರೆ, ತಿಂಡಿ ತಿಂದರೆ. ಆದರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದು ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೆ ಅನ್ನೋವರೆಗೂ ಅಲ್ಲಿವರೆಗೂ ಕಾಯನ. BJP ಮೊದಲು ಅವ್ರದ್ದು ಪ್ಯಾಚ್ ನಿಲ್ಲಿಸೋನು. ಅವರು ಇಲ್ಲಿಂದ ಹೋಗಿ ವಿಜೇಂದ್ರನ ತೆಗಿಬೇಕು ಅಂತ ಹೊಂಟಾರಲ್ಲ ಡೆಲ್ಲಿಗೆ. ಇವನ್ನ ಯತ್ನಾಳ್ ಪಾಪ ಹೊರಗೆ ಹಾಕಿರಲ್ಲ, ಅದನ್ನು ಅವ್ರ ಪ್ಯಾಚ್ ನಿಲ್ಲಿಸ್ಕೊನಿ. ಅವ್ರದ್ದೇನು ದೇಶದಲ್ಲೆಲ್ಲ ಏನು ಇದಾಗಿ ಇಲ್ಲ. ಅವ್ರದ್ದು ವಲಸೆ ಇದೆ. ಬಿಜೆಪಿಯವರು ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ತೆಗೆಯುವ ಪ್ಲ್ಯಾನ್ ಮುಚ್ಚೋದಕ್ಕೆ ಹೇಳಿ ಹೈಕಮಾಂಡ್ ಹೇಳಿದ ಮೇಲೆ ಯಾರೂ ಮಾತನಾಡಬಾರ್ದು. ನಾನು ಮಂತ್ರಿ ಆಗುವುದು ಸಿಎಂ, DCM ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದರು.